ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ಶುಭವಾಗಲಿ. ಕೊರಿಂಥದ ಮೊದಲನೇ ಪತ್ರ 1ನೇ ಅಧ್ಯಾಯ 9ನೇ ವಚನ. ಕೊರಿಂಥದ ಮೊದಲನೇ ಪತ್ರ 1ನೇ ಅಧ್ಯಾಯ 9ನೇ ವಚನ. ದೇವರು ನಂಬಿಗಸ್ತನು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನೆಂಬ ತನ್ನ ಮಗನ ಅನ್ಯೋನ್ಯತೆಗೆ ನಿಮ್ಮನ್ನು ಕರೆದವನು ಆತನೇ ಎಂಬುದಾಗಿ ವಾಕ್ಯಭಾಗದಲ್ಲಿ ಬರೆಯಲ್ಪಟ್ಟಿದೆ. ಅನ್ಯೋನ್ಯತೆ ಎನ್ನುವಂಥದ್ದು ಆಂಗ್ಲ ಭಾಷೆಯಲ್ಲಿ ಫೆಲೋಶಿಪ್ ಎಂಬುದಾಗಿ ನಾವು ಹೇಳ್ತೇವೆ. ಅನ್ಯೋನ್ಯ ಭೋಜನ, ಅನ್ಯೋನ್ಯತಾ ಕೂಟ, ಅನ್ಯೋನ್ಯತೆ ಎನ್ನುವಂಥದ್ದು ಕ್ರೈಸ್ತರಲ್ಲಿ ಬಹಳಷ್ಟು ಬಳಸಲ್ಪಡುವಂತಹ ಪದ. ಇದರ ಮೂಲ ಪದವನ್ನು ನಾವು ನೋಡುವುದಾದರೆ ಅಥವಾ ಧ್ಯಾನಿಸುವುದಾದರೆ, ಮೂಲ ಪದ ಕೊಯ್ನೋನಿಯಾ ಎನ್ನುವಂತಹ ಗ್ರೀಕ್ ಪದದಿಂದ ಬಂದಂತದ್ದಾಗಿದೆ. ಕೊಯ್ನೋನಿಯಾ ಎನ್ನುವಂತಹ ಗ್ರೀಕ್ ಪದದಿಂದ ಅನ್ಯೋನ್ಯತೆ ಎನ್ನುವಂತಹ ಪದ ಬಳಸಲಾಗಿದೆ. ಹಾಗಾದ್ರೆ ಕೊಯ್ನೋನಿಯಾ ಎನ್ನುವಂತಹ ಅನ್ಯೋನ್ಯತೆ ಈ ಪದದ ಅರ್ಥವನ್ನು ನಾವು ಗಮನಿಸುವಾಗ ಇದು ಬಹಳಷ್ಟು ದೊಡ್ಡದಾದಂತಹ ಆಳವಾದಂತಹ ಅರ್ಥವನ್ನು ಕೊಡುತ್ತದೆ. ಒಂದೆಡೆ ಫೆಲೋಶಿಪ್ ಎಂಬುದಾಗಿ ಆಂಗ್ಲ ಭಾಷೆಯಲ್ಲಿ ಹೇಳಬಹುದು, ಕಮ್ಯೂನಿಯನ್ ಎಂಬುದಾಗಿ ಹೇಳಬಹುದು, ಶೇರಿಂಗ್ ಎಂಬುದಾಗಿಯೂ ಸಹ ನಾವು ಹೇಳಬಹುದು. ಫೆಲೋಶಿಪ್ ಎಂಬುದಾಗಿ ಅಂದ್ರೆ ಈ ಅನ್ಯೋನ್ಯತೆಗೆ ಈ ಫೆಲೋಶಿಪ್ ಎಂಬುದಾಗಿ ಹೇಳುವಾಗ ನಾವು ಇತರರೊಟ್ಟಿಗೆ ನಮ್ಮ ಜೀವಿತವನ್ನು, ಅನುಭವಗಳನ್ನು ಹಂಚಿಕೊಳ್ಳುವಂಥದ್ದು ಎಂಬುದಾಗಿ ಬರ್ತದೆ. ಕಮ್ಯೂನಿಯನ್ ಎಂಬುದಾಗಿ ಹೇಳುವಾಗ ನಾವು ನಿಕಟವಾದಂತಹ ಒಂದು ಆತ್ಮೀಯ ಸಂಬಂಧವನ್ನು ಪರಸ್ಪರ ಹೊಂದುವಂಥದ್ದಾಗಿದೆ. ಶೇರಿಂಗ್ ಎಂಬುದಾಗಿ ಹೇಳುವಾಗ ಪರಸ್ಪರ ನಾವು ದೇವರೊಟ್ಟಿಗೂ ಮತ್ತು ಸಹಮಾನವರೊಟ್ಟಿಗೂ ನಮ್ಮ ಬಾಳ್ವೆಯನ್ನು ಮತ್ತು ಒಂದು ನಿರ್ದಿಷ್ಟವಾದಂತಹ ಕೆಲಸವನ್ನು ಹಂಚಿಕೊಂಡು ಇರುವಂಥದ್ದೇ ಮತ್ತು ಅದನ್ನು ನಾವು ಸರಿಸಮಾನವಾದಂಥ ರೀತಿಯಲ್ಲಿ ಅವೆಲ್ಲವನ್ನು ನಾವು ಹಂಚಿ ಅದಕ್ಕೆ ತಕ್ಕ ಹಾಗೆ ಬದುಕುವಂಥದ್ದು. ಇಲ್ಲಿ ಬಹಳ ಪ್ರಮುಖವಾಗಿ ಈ ವಾಕ್ಯ ಭಾಗದಲ್ಲಿ ಯೇಸು ಕ್ರಿಸ್ತನೊಟ್ಟಿಗೆ ನಾವು ಅನ್ಯೋನ್ಯತೆಯಿಂದ ಇರುವಂಥದ್ದಂದ್ರೆ ಯೇಸು ಕ್ರಿಸ್ತನ ಜೀವಿತ, ಯೇಸು ಕ್ರಿಸ್ತನ ಮರಣ ಮತ್ತು ಯೇಸು ಕ್ರಿಸ್ತನ ಪುನರುತ್ಥಾನದಲ್ಲಿ ನಾವು ಭಾಗಿಯಾಗಿದ್ದೇವೆ. ನಿಕಟವಾದಂಥ ಸಂಬಂಧವನ್ನು ನಾವು ಯೇಸು ಕ್ರಿಸ್ತನೊಟ್ಟಿಗೆ ಹೊಂದಿದ್ದೇವೆ. ಅನನ್ಯ ಸಂಬಂಧವನ್ನು ಅಥವಾ ಅನ್ಯೋನ್ಯತೆಯಲ್ಲಿ ನಾವು ಯೇಸು ಕ್ರಿಸ್ತನೊಟ್ಟಿಗೆ ಇಟ್ಟುಕೊಂಡಿದ್ದೇವೆ ಎಂಬುದರ ಅರ್ಥ. ಇದನ್ನು ದೇವರು ನಂಬಿಗಸ್ತನಾಗಿ ನಮ್ಮನ್ನು ಕರೆದಿದ್ದಾನೆ. ನೇತೃತ್ವವನ್ನು ವಹಿಸಿರುವಂಥದ್ದೇ ದೇವರು ನೇತೃತ್ವವನ್ನು ವಹಿಸಿಕೊಂಡು ಯೇಸು ಕ್ರಿಸ್ತನೊಟ್ಟಿಗೆ ನಮ್ಮನ್ನು ಸೇರಿಸಿದಾತನು, ನಮ್ಮನ್ನು ಆತನೊಟ್ಟಿಗೆ ಐಕ್ಯವಾಗಿ ಮಾಡಿದಾತನು ದೇವರೇ ಆಗಿದ್ದಾನೆ. ಹಾಗಾದರೆ ನಮ್ಮ ಬದುಕು ಯೇಸು ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ, ಯೇಸು ಕ್ರಿಸ್ತನ ಬಾಂಧವ್ಯದಲ್ಲಿ ಇರಬೇಕಾದರೆ ಅಥವಾ ಇರುವುದರಿಂದ ನಾವು ಅದಕ್ಕೆ ತಕ್ಕದಾದಂಥ ರೀತಿಯಲ್ಲಿ ಬದುಕುವಂಥವರಾಗಿರಬೇಕು. ಅದಕ್ಕೆ ತಕ್ಕ ಜೀವಿತ ನಮ್ಮದಾಗಿರಬೇಕು ಎಂಬುದಾಗಿ ಇಲ್ಲಿ ಹೇಳುತ್ತದೆ. ಹಾಗಾದರೆ ನಾವು ಯೇಸು ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಇದ್ದೇವೆ ಎಂಬುದಾಗಿ ಹೇಳುವುದಾದರೆ ಪರಸ್ಪರ ಸಹಕಾರ, ಭಾಗವಹಿಸುವಿಕೆ ನಮ್ಮ ಕ್ರಿಯೆಗಳಾಗಿರಬೇಕು. ಅಂದರೆ ಯೇಸು ಕ್ರಿಸ್ತನ ಕ್ರಿಯೆಗಳನ್ನ ನಾವು ನಮ್ಮ ನಿಜ ಜೀವನದಲ್ಲಿ ವ್ಯಕ್ತಪಡಿಸಬೇಕು. ಯೇಸು ಕ್ರಿಸ್ತನ ಸ್ವಭಾವಗಳನ್ನು, ಯೇಸು ಕ್ರಿಸ್ತನ ಮಾತುಗಳನ್ನು, ಯೇಸು ಕ್ರಿಸ್ತನ ಗುಣಗಳನ್ನು ನಮ್ಮ ನಿಜ ಜೀವನದಲ್ಲಿ ವ್ಯಕ್ತಪಡಿಸಬೇಕು. ಅದಕ್ಕೆ ತಕ್ಕ ಹಾಗೆ ಜೀವಿಸಬೇಕು. ಅದರಂತೆ ನಾವು ಬದುಕಿ ತೋರಿಸಬೇಕು. ಸಾಕ್ಷಿಯಾಗಿ ಯೇಸು ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಇದ್ದೇವೆ ಎಂಬುದನ್ನ ತೋರಿಸಬೇಕು. ಕೇವಲ ಮಾತಿನ ಮೂಲಕವಾಗಿ ಮಾಡುವಂಥದ್ದಲ್ಲ. ಕೆಲವೊಮ್ಮೆ ನಾವು ಅನ್ಯೋನ್ಯ ಭೋಜನದಲ್ಲಿ ಪಾಲುಗಾರರಾಗಬೇಕು, ಅನ್ಯೋನ್ಯತೆಯಲ್ಲಿ ಇರಬೇಕು ಎಂಬುದಾಗಿ ನಾವು ಹೇಳ್ತೇವೆ. ಆದರೆ ನಾವು ಪರಸ್ಪರ ಯಾವುದೇ ರೀತಿಯಾದಂತಹ ಅನ್ಯೋನ್ಯತೆಯ ಭಾವನೆಯನ್ನ ಕ್ರಿಯೆಯಲ್ಲಿ ತೋರಿಸದೆ ಹೋದರೆ, ಮುಖ್ಯವಾಗಿ ಒಬ್ಬರ ಮೇಲೊಬ್ಬರು ನಾವು ಕೋಪಿಸಿಕೊಳ್ಳುವಂಥದ್ದು, ದೂರ ಇರುವಂಥದ್ದು, ನಮ್ಮ ಬಾಂಧವ್ಯವನ್ನು ಬೇರೆ ಮಾಡಿಕೊಳ್ಳುವಂಥದ್ದು, ಇದು ನಿಜವಾಗಿ ನಾವು ಅನ್ಯೋನ್ಯತೆಯಲ್ಲಿ ಇರದೆ ಜೀವಿಸುವುದನ್ನ ಎತ್ತಿ ತೋರಿಸ್ತದೆ. ಹಾಗಾದರೆ ನಾವು ಪರಸ್ಪರ ಸಮಾನತೆಯಿಂದ ಒಬ್ಬರನ್ನೊಬ್ಬರು ಆದರಿಸಿ ಪ್ರೀತಿಸಿ ನಮ್ಮ ಮಾತುಗಳಿಂದ, ಕ್ರಿಯೆಗಳಿಂದ ನಾವು ಆತ್ಮೀಯ ರೀತಿಯಲ್ಲಿ ನಮ್ಮ ಬಾಂಧವ್ಯವನ್ನು ತೋರ್ಪಡಿಸುವಾಗ ನಾವು ಇತರರೊಟ್ಟಿಗೆ ಅನ್ಯೋನ್ಯತೆಯಲ್ಲಿ, ಐಕ್ಯತೆಯಲ್ಲಿ ಇದ್ದೇವೆ ಎಂಬುದನ್ನ ನಾವು ದೇವರಿಗೆ ಸಾಕ್ಷಿಯಾಗಿ, ಈ ಲೋಕಕ್ಕೆ ಸಾಕ್ಷಿಯಾಗಿ ಜೀವಿಸುವಂಥದ್ದಾಗಿದೆ. ಹಾಗಾಗಿ ನಮ್ಮ ಬದುಕು, ನಮ್ಮ ಜೀವಿತ, ನಮ್ಮ ಪ್ರತಿನಿತ್ಯದ ಬಾಳ್ವೆ ಅದು ಅಕ್ಷರಶಃ ಯೇಸು ಕ್ರಿಸ್ತನ ಗುಣಲಕ್ಷಣಗಳನ್ನು, ಯೇಸು ಕ್ರಿಸ್ತನ ಬೋಧನೆಗಳಿಗೆ ತಕ್ಕ ಹಾಗೆ ಅನ್ಯೋನ್ಯತೆಯಲ್ಲಿ ಇದ್ದೇವೆ ಎನ್ನುವಂಥದ್ದನ್ನ ಕಾರ್ಯರೂಪದಲ್ಲಿ ನಡೆನುಡಿ ಕ್ರಿಯೆಗಳಿಂದ ತೋರಿಸುವಂಥದ್ದೇ ಅನ್ಯೋನ್ಯತೆಯಾಗಿದೆ. ದೇವರ ಆತ್ಮನು ನಮ್ಮನ್ನು ಈ ಮಾರ್ಗದಲ್ಲಿ ಪರಿಣಾಮಕಾರಿಯಾಗಿ ನಡೆಸಲಿ. ಆಮೆನ್.
ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902606453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.